ಬಾಂಧವರಿಗೆಲ್ಲ ರಾಘವೇಂದ್ರನ ನಮಸ್ಕಾರಗಳು. ರೈತ ಮಿತ್ರರೇ, ಇಂದು ನಾವು ಕರ್ನಾಟಕದ ಪ್ರಮುಖ ಬೆಳೆಯಾದಂತಹ ಭತ್ತದ ಬಗ್ಗೆ ವಿಸ್ತಾರವಾಗಿ ಸ್ಟಡಿ ಮಾಡ್ತಾ ಇರ್ತೇವೆ. ಭತ್ತ ಹೇಳುವಂಥದ್ದು ನಮ್ಮ ಕರ್ನಾಟಕದ ಪ್ರಮುಖ ಬೆಳೆ. ಇದು ಮಂಡ್ಯದಿಂದ ಹಿಡಿದು ನಮ್ಮ ರಾಯಚೂರು, ಗುಲ್ಬರ್ಗ ಅಲ್ಲಿ ತನಕನೂ ಬೆಳೀತಾರೆ. ಇದ್ರ ಬಗ್ಗೆ ಇದು ಕ್ರ್ಯಾಶ್ ಕ್ರಾಪ್, ಇದು ಗೋಲ್ಡ್ ಮೈನ್ ಹೇಳೋದ್ರ ಬಗ್ಗೆ ನಾವು ವಿವರವಾಗಿ ಈ ಸರಣಿಯಲ್ಲಿ ನಿಮಗೆ ಹೇಳ್ತೇವೆ. ಮುಖ್ಯವಾಗಿ ಕರ್ನಾಟಕದಲ್ಲಿ ಭತ್ತವನ್ನು ಎಲ್ಲೆಲ್ಲಿ ಬೆಳೀತಾರೆ ಅಂತ ನೋಡೋಣ. ಉತ್ತರದ ಬಳ್ಳಾರಿ, ರಾಯಚೂರು, ತುಂಗಭದ್ರಾ ರೀಜನ್ ಇಂದ ಹಿಡಿದು ದಕ್ಷಿಣದ ಮಲೆನಾಡು ಪ್ರಾಂತ್ಯದಲ್ಲಿ ಹಾಗೆ ಕರಾವಳಿ ಪ್ರದೇಶದಲ್ಲಿ ಭತ್ತವನ್ನು ಬೆಳೀತಾರೆ. ಭತ್ತ ಹೇಳುವಂಥದ್ದು ನಮ್ಮ ದೇಶದ ಒಂದು ಪ್ರಮುಖ ಆಹಾರ. ಕರ್ನಾಟಕವು ಇಡೀ ಭಾರತ ದೇಶದ ಭತ್ತದ ಪ್ರೊಡಕ್ಷನ್ನಲ್ಲಿ 9ನೇದು 10ನೇದು ಸ್ಥಾನದಲ್ಲಿದೆ. ನಮ್ಮ ರಾಜ್ಯದ ಕೊಡುಗೆ 3 to 4% ಆಗ್ತದೆ. ನಮ್ಮ ರಾಜ್ಯದಲ್ಲಿ ಅರೌಂಡ್ 4.5 ಮಿಲಿಯನ್ ಟನ್ ಆಫ್ ಪ್ಯಾಡಿಯನ್ನು ಬೆಳೀತಾರೆ. ನಮ್ಮ ಕರ್ನಾಟಕದ ಭತ್ತವನ್ನು ಬೆಳೆಯುವಂಥ ಏರಿಯಾವನ್ನು ನಾವು ನಿಮಗೆ ತೋರಿಸಿದ್ದೇವೆ. ಇನ್ನು ಮುಂದೆ ಈ ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ನಾವು 5 ಅಂಶಗಳನ್ನು ವಿಸ್ತಾರವಾಗಿ ಸ್ಟಡಿ ಮಾಡಬೇಕಾಗ್ತದೆ. ಯಾವುದಪ್ಪ ಅದು 5 ಅಂಶ? ಈ ವರ್ಷದ ವೆದರ್ ಕಂಡೀಷನ್ ಹೇಗಿದೆ, ನಮ್ಮ ಮಣ್ಣಿನ ಕಂಡೀಷನ್ ಹೇಗಿದೆ, ಭತ್ತ ಬೆಳಿಲಿಕ್ಕೆ ಯಾವ ಥರದ ಮಣ್ಣಿನ ಕಂಡೀಷನ್ ಇರಬೇಕು, ನೀರಿನ ವ್ಯವಸ್ಥೆ ಹೇಗಿರಬೇಕು, ಮತ್ತೆ ಯಾವ ಥರದ ಪೋಷಕಾಂಶಗಳನ್ನು ಕೊಡಬೇಕು, ಪೆಸ್ಟನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಇದನ್ನೆಲ್ಲ ವಿವರವಾಗಿ ನೋಡಬೇಕಾಗ್ತದೆ. ನಾವು ಈ ಸರಣಿಯಲ್ಲಿ ಈ ಎಲ್ಲ ವಿಚಾರವನ್ನು ಪ್ಲಸ್ ಅಡಿಷನಲ್ ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತಾ ಹೋಗ್ತೇವೆ. ನಮ್ಮೊಡನೆ ಕೈ ಜೋಡಿಸಿ ಹಾಗೆ ಭತ್ತವನ್ನು ಅತ್ಯುತ್ತಮವಾಗಿ ಬೆಳೆಯುವಂತಹ ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡೋಣಂತೆ. ನಿಮಗೆಲ್ಲ ತುಂಬ ಧನ್ಯವಾದ. ಮುಂದಿನ ಸರಣಿಯಲ್ಲಿ ನಾವು ಕರ್ನಾಟಕದಲ್ಲಿ ಈ ವರ್ಷ 2026 ಅಲ್ಲಿ ವೆದರ್ ಕಂಡೀಷನ್ ಹೇಗಿರ್ತದೆ, ಅದಕ್ಕೆ ನಾವೇನು ತಯಾರಿ ಮಾಡ್ಕೋಬೇಕು ಹೇಳುವಂಥದ್ದನ್ನು ನೋಡೋಣಂತೆ. ನಿಮಗೆಲ್ಲ ನಮಸ್ಕಾರಗಳು.